ನಮಸ್ತೆ, ನಾನು ಎಸ್ ಕೆ ಕುಪ್ಪಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೇನೆ. ಇಲ್ಲಿ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ನಲ್ಲಿ ಒಂದು ವಿಷಯ ಬರುತ್ತೆ, ಅಸೋಸಿಯೇಷನ್ ಮತ್ತು ಡಿಸೋಸಿಯೇಷನ್ ಅಂತ. ಸಮಸ್ಯೆ ಇದ್ದಾಗ, ಸಮಸ್ಯೆಯ ಜೊತೆಗೆ ನಾವಿದ್ದಾಗ ನಮಗೇನು ಅನಿಸುತ್ತೆ, ಸಮಸ್ಯೆಯಿಂದ ಹೊರಗಡೆ ಬಂದಾಗ ಏನು ಅನಿಸುತ್ತೆ, ಹೊರಗಡೆ ನಿಂತ ವಿಟ್ನೆಸಿಂಗ್ ಏನು ಅನಿಸುತ್ತೆ. ಇಲ್ಲ, ಒಂದು ಉದಾಹರಣೆ ಇದು. ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ ಸ್ನಾನ ಮಾಡೋದೇ ಅಂದರೆ ಹೆದರಿಕೆ. ಕಾರಣ ಅಂದರೆ ಅವನ ಬಾಲ್ಯದ ಸಂದರ್ಭದಲ್ಲಿ ಸಣ್ಣವನಿದ್ದಾಗ ಅವನ ತಾಯಿ ಅವನ ತಲೆ ಮೇಲೆ ನೀರು ಹಾಕಿರ್ತಾಳೆ. ನೀರು ಹಾಕೊಂಡು ಗಡ 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 ಅಂತ ಅಡಗಿಬಿಟ್ಟಿರ್ತಾನೆ. ಅದು ತಲೆಯೊಳಗೆ ಕೂತ್ಬಿಟ್ಟಿದೆ, ಪ್ರೋಗ್ರಾಮಿಂಗ್. ಈಗ ದೊಡ್ಡವಾದ ನಂತರ ಸಹಿತ ಅವನಿಗೆ ತಲೆ ಮೇಲೆ ನೀರು ಹಾಕ್ಕೋಬೇಕಪ್ಪ ಅಂದರೆ ಹೆದರಿಕೆ ಬರುತ್ತೆ, ನಡುಕ್ತಾನೆ. ಈ ಭಯದಿಂದ ಹೊರಗಡೆ ಬರಬೇಕು, ಚಿಂತೆ, ಇಂಥ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು. ಜಸ್ಟ್ ಲೈಕ್ ಮನಸ್ಸಿದು ಒಂದು ಕಂಪ್ಯೂಟರ್ ಇದ್ದ ಹಾಗೆ, ಎಷ್ಟೋ ವಿಷಯಗಳನ್ನು ನಾವೇ ಅದರಲ್ಲೇ ಕ್ಲೀನ್ ಮಾಡ್ತೀವಿ, ಟೈಪ್ ಮಾಡ್ತೀವಿ. ಕೆಲವು ಸಲ ಅನಿಸುತ್ತೆ ನಮಗೆ ಇದು ತಪ್ಪಾಗಿದೆ ಅಂತ. ಏನು ಮಾಡ್ತೀವಿ ನಾವು? ಅದನ್ನು ಇರೇಜ್ ಮಾಡ್ತೀವಿ, ಡಿಲೀಟ್ ಮಾಡ್ತೀವಿ, ಮತ್ತು ಪುನಃ ಬೇರೆ ವಿಷಯ ಯಾವುದು ಸರಿ ಇದೆಯೋ ಅದನ್ನು ಕ್ಲೀನ್ ಮಾಡ್ತೀವಿ. ಅದೇ ಥರ ಮನಸ್ಸಿನಲ್ಲಿ ಆಲ್ರೆಡಿ ಕೆಲವು ವಿಷಯಗಳ ಪ್ರೋಗ್ರಾಮಿಂಗ್ ಆಗಿದೆ. ಬೇರೆ ಯಾರೋ ಹಾಕಿದ್ದಾರೆ, ಯಾವುದು ಸನ್ನಿವೇಶ ಹಾಕಿದೆ. ಸೊ ಅದನ್ನು ನಮಗೆ ಡಿಲೀಟ್ ಮಾಡಬೇಕು, ಅದನ್ನು ತೆಗೆದು ಹಾಕಬೇಕು. ಆ ಜಾಗೆಯಲ್ಲಿ ಧನಾತ್ಮಕ ವಿಷಯಗಳನ್ನು ತುಂಬಬೇಕು, ರೀಪ್ರೋಗ್ರಾಮಿಂಗ್ ಆಗಬೇಕು. ಅದು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಹೇಳುತ್ತೆ. ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ಅವನ ತಂದೆ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡಿದ್ದಾರೆ. ಅವನಿಗೊಬ್ಬ ಸ್ನೇಹಿತ, ಒಳ್ಳೆಯ ಸ್ನೇಹಿತ ಇದ್ದಾರೆ. ಎಲ್ಲರೂ ಯಾವ ರೀತಿ ಮಾತಾಡಿಸ್ಲಿಕ್ಕೆ ಬರ್ತಾರೋ ಅವನು ಸಹಿತ ಅವ್ರ ಮನೆಗೆ ಮಾತಾಡಿಸ್ಲಿಕ್ಕೆ ಹೋಗ್ತಾನೆ. ಮಾತಾಡಿಸ್ಲಿಕ್ಕೆ ಹೋದಾಗ ಅವ್ರ ಮನೆಯಲ್ಲಿ ಉಳಿದವರೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಇವರು ಎಲ್ಲರೂ ಅವರು ದುಃಖದಲ್ಲಿದ್ದಾರೆ, ಅಳ್ತಾ ಇದ್ದಾರೆ, ಎಲ್ಲ ಮಾಡ್ತಾರೆ ಜೋರ್ದಾರಾಗಿ. ಆದರೆ ಈ ವ್ಯಕ್ತಿ ಮಾತ್ರ ಏನೂ ಅಳ್ತಾ ಇಲ್ಲ, ಏನೂ ಇಲ್ಲ. ಕಣ್ಣಲ್ಲಿ ಒಂದು ಹನಿ ನೀರು ಕಾಣ್ತಾ ಇಲ್ಲ. ಆಶ್ಚರ್ಯ ಅನಿಸುತ್ತೆ, ಯಾಕಪ್ಪ ಇವನಿಗೆ ದುಃಖ ಆಗಿಲ್ಲ ಅಂತ. ಹೋಗಲಿ, ಯಾವುದಾದ್ರೂ ಶಾಕ್ನಲ್ಲಿದ್ದಾನೆ ಇವನು ಅಂದರೆ ಅದು ಕಂಡು ಬರ್ತಾ ಇಲ್ಲ, ಯಾವುದೇ ಶಾಕು ಕಂಡು ಬರ್ತಾ ಇಲ್ಲ. ಕೆಲವು ಜನ ತಂದೆನೋ ಯಾರೋ ತೀರ್ಕೊಂಡಾಗ ಶಾಕ್ ಆಗಿಬಿಡುತ್ತೆ, ಅಳು ನಿಂತು ಹೋಗ್ಬಿಡುತ್ತೆ. ಆಮೇಲೆ ಸ್ವಲ್ಪ ಹೊತ್ತಿಗೆ ಪೂರ್ತಿ ಅವರು ಅದನ್ನು ಹೊರಗೆ ಹಾಕ್ತಾರೆ, ಜೋರ್ದಾರೆ ಅಳುದು ಹೋಗಾರೆ, ಭಾವನೆಗಳನ್ನು ಹೊರಗೆ ಹಾಕ್ತಾರೆ, ಇಮೋಷನ್ಸ್. ಆದರೆ ಈ ವ್ಯಕ್ತಿಯಲ್ಲಿ ಅಂಥದ್ದೇನು ಕಾಣಲಿಲ್ಲ. ಅಳೋದಾಗಲಿ, ಶಾಕ್ ಆಗೋದಾಗಲಿ ಏನು ಅಂತ ಅನ್ನಿಸ್ಲಿಲ್ಲ. ಯಾಕಪ್ಪ ಇದು ಹಿಂಗೆ ಯಾಕಾಯಿತು ಅಂದರೆ, ಈ ವ್ಯಕ್ತಿ ಇವನ ಮಾನಸಿಕ ಸ್ಥಿತಿ ಹೆಂಗಿದೆ, ಡಿಸೋಸಿಯೇಷನ್. ಅದನ್ನು ಆಲ್ರೆಡಿ ಅದು ಕಲ್ಚರಲ್ಲಿ ಡೆವಲಪ್ ಆಗಿದೆ. ಸಮಸ್ಯೆ ಬಂದಾಗ ಆ ದುಃಖ, ಅಳು ಎಕ್ಸ್ಪ್ರೆಸ್ ಆಗ್ತಾ ಇಲ್ಲ. ನೋಡೋರಿಗೆ ಅನಿಸುತ್ತೆ, ಎಂಥ ಕಠಿಣ ಹೃದಯಪ್ಪ ಇವನು, ತಂದೆ ತೀರ್ಕೊಂಡಿದ್ದಾರೆ, ಇವನಿಗೇನು ಅಳ್ತಾ ಇಲ್ಲ, ಮಾಡ್ತಾ ಇಲ್ಲ, ಎಲ್ಲರೂ ಜೋರ್ದಾರ್ ಅದರದ್ದು ಭಾವನೆಗಳನ್ನು ವ್ಯಕ್ತ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಆದರೆ ಇಂಥ ವ್ಯಕ್ತಿಗಳು ಕಠಿಣ ಹೃದಯಗಳಂತೇನಲ್ಲ. ಇವರು ಸಹಿತ ಎಲ್ಲರಿಗಿಂತ ಹೆಚ್ಚಿನ ಪ್ರೀತಿ ಪ್ರೇಮವನ್ನು ಇವರು ಗೊತ್ತಿರುತ್ತೆ. ಆ ಸತ್ತ ವ್ಯಕ್ತಿ ಬಗ್ಗೆ ಪ್ರೀತಿ ಪ್ರೇಮ ಇರುತ್ತೆ. ಅದನ್ನು ಎಕ್ಸ್ಪ್ರೆಸ್ ಮಾಡೋದನ್ನು ಇವರ ಮನಸ್ಸು ತಯಾರಿ ಇಲ್ಲ, ಒಪ್ತಾ ಇಲ್ಲ. ಸೊ ಇಟ್ ಈಸ್ ಆಲ್ರೆಡಿ ಕಲ್ಚರ್ಡ್ ವಿತ್ ಡಿಸೋಸಿಯೇಷನಿಂದ ಒಂದು ಸಂಸ್ಕಾರ ಅವನಿಗೆ ಸಿಕ್ಕಿದೆ. ಹೌದು, ಅದು ಕಲ್ತಿರ್ತೀವಿ ಖರೆ. ನಾವು ನೋಡ್ತೀವಿ, ಇಲ್ಲಪ್ಪ 15 ದಿವಸ ಆಯಿತಾ, 1 ತಿಂಗಳಾಯ್ತಾ, 2 ತಿಂಗಳಾಯ್ತಾ. ಸೊ ಇದನ್ನು ಈ ಸಮಸ್ಯೆಯಿಂದ, ಯಾವುದು ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಯಿಂದ ಹೊರಗೆ ಬರಲಿಲ್ಲ ಒಬ್ಬ ವ್ಯಕ್ತಿ. ಸೊ ಡಿಸೋಸಿಯೇಷನನ್ನು ಅವನ ಮನಸ್ಸು ಕಲೀಲಿಲ್ಲ, ಸಂಸ್ಕಾರ ಸಿಗಲಿಲ್ಲ. ಆ ಸಮಸ್ಯೆಗಳ ಜೊತೆಗೆ ಅಸೋಸಿಯೇಟ್ ಆಗಿದ್ದಾಗ ಅವನಿಗೇನು ದುಃಖ ಆಗುತ್ತೆ, ಮನಸ್ಸಿಗೆ ನೋವಾಗಿರುತ್ತೆ. ಅದನ್ನೇ ಮರೆಯೋ ಪ್ರಯತ್ನವನ್ನು ಮಾಡಬೇಕು. 15 ದಿವಸದಲ್ಲೇ ಮರೀಲಿಕ್ಕೆ ಸಾಧ್ಯ ಇದೆಯಾ? 1 ತಿಂಗಳಾದರೂ ಮರೀಲಿಕ್ಕಾಗಿಲ್ಲ.
6 ತಿಂಗಳಾದರೂ ಮರಿಲಿಕ್ಕಾಗಿಲ್ಲ, 1 ವರ್ಷ ಆದರೂ ಮರಿಲಿಕ್ಕಾಗಿಲ್ಲ ಅಂದರೆ ಅಂಥ ವ್ಯಕ್ತಿ ಸೈಕಿಕ್ಕಾಗಿ ಬದಲಾವಣೆಗಳಾಗ್ತಾನೆ. ಅದಕ್ಕೆ ಡಿಸೋಸಿಯೇಷನ್, ಆ ಸಂಸ್ಕಾರ ಅಥವಾ ಆ ಪ್ರಾಕ್ಟೀಸ್ ನಮಗೆ ಬೇಕು. ಆವಾಗ ನಾವು ಸಮಸ್ಯೆಯಿಂದ, ಚಿಂತೆಯಿಂದ, ಭಯದಿಂದ ದೂರ ಇರ್ತೀವಿ. ಲೆಟ್ ಅಸ್ ಪ್ರಾಕ್ಟೀಸ್ ಡಿಸೋಸಿಯೇಷನನ್ನು ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಪ್ರಾಕ್ಟೀಸ್ ಮಾಡೋಣ. ನಮ್ಮ ಚಿಂತೆ, ಭಯದಿಂದ ದೂರ ಇರೋಣ. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳನ್ನು ನಡೆಸುತ್ತೆ. ಮಾನಸಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುತ್ತೆ. ಡೈಲಿ ಮಾರ್ನಿಂಗ್ 6 to 7, ಈವ್ನಿಂಗ್ 6 to 7, ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್. ಬನ್ನಿ ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಧನ್ಯವಾದಗಳು.